ಅಭಿವೃದ್ಧಿಯನ್ನು ನೋಡಿ ಮತ್ತು ನಿಮ್ಮ ಆತ್ಮವಿಶ್ವಾಸ ಭರಿತ ನಿರೀಕ್ಷೆಗಳು ನಿಮಗೆ ಭರವಸೆಗಳು ಮತ್ತು ಆಸೆಗಳನ್ನು ಸಕಾರಾತ್ಮಕಗೊಳಿಸಲು ಇವತ್ತು ಸಹಾಯ ಮಾಡುವಂತ ಒಂದು ದಿನ ಆಗಿರುವಂಥದ್ದು. ಓಕೆ, ಇಲ್ಲಿಗೆ ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳು ಹಾಗೆ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ನಾವು ತಿಳಿದುಕೊಂಡಿದ್ದಾಯ್ತು. ಸೊ ನಾನು ಸಂಚಿಕೆಯ ಪ್ರಾರಂಭದಲ್ಲೇ ಹೇಳಿದೆ, ಆಷಾಢ ಮಾಸ ಪ್ರಾರಂಭ ಆಗಿದೆ. ಆಷಾಢ ಮಾಸ ಅಂದ್ರೆ ಏನು, ಆಷಾಢ ಮಾಸ ಅನ್ನೋದು ಶುಭನೋ ಅಶುಭನೋ, ಅಥವಾ ಈ ಒಂದು ಮಾಸದಲ್ಲಿ ಯಾಕೆ ಒಳ್ಳೆ ಕೆಲಸಗಳನ್ನ ಅಥವಾ ಯಾವುದೇ ಕಾರ್ಯಗಳು ಶುಭ ಕಾರ್ಯಗಳನ್ನ ಯಾಕೆ ಮಾಡಲ್ಲ, ಜೊತೆಗೆ ಯಾವ ರೀತಿಯಾಗಿ ನಾವು ಈ ಆಷಾಢ ಮಾಸದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಗುರೂಜಿ ಆಷಾಢ ಮಾಸದಲ್ಲಿ ನಾವಿರುವಂಥದ್ದು, ಈಗ ಆಷಾಢ ಮಾಸದ ವಿಶೇಷ ಮಹತ್ವ ಏನು ಅಂತ ಹೇಳಿ ತಿಳಿಸ್ತೀರಾ ಗುರೂಜಿ? ನೋಡಿ, ತುಂಬಾ ವಿಶೇಷವಾಗಿರುವಂತ ಆಷಾಢ ಮಾಸ. ಯಾಕಂದ್ರೆ ಎಲ್ಲ ಜನ ಪ್ರತಿಯೊಬ್ರು ಆಷಾಢ ಅಂದ್ರೆ ಸ್ವಲ್ಪ ಅಶುಭ ಅನ್ಕೊಂತಾರೆ. ಆ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಇಂಗ್ಲಿಷ್ ಕ್ಯಾಲೆಂಡರ್ನಂತೆ ನಮ್ಮ ಒಂದು ಪಂಚಾಂಗದಲ್ಲಿ ಒಂದೊಂದು ತಿಂಗಳಿಗೆ ಒಂದು ಮಾಸಗಳಂತ ಪರಿಗಣಿಸ್ತೀವಿ. ಅಂದ್ರೆ ಈಗ ನಾವು ಜುಲೈ ಮಂತು, ಜೂನ್ ಮಂತು, ಆಗಸ್ಟ್ ಮಂತು ಅಂತ ನಾವು ಇಂಗ್ಲಿಷ್ ಅಲ್ಲಿ ಕ್ಯಾಲೆಂಡರ್ ತಗೊಂಡ್ರೆ, ನಮ್ಮ ಒಂದು ಪಂಚಾಂಗದಲ್ಲಿ ಒಂದು ಮಾಸ ಅಂತ ತಗೊಂತೀವಿ. ವಿಶೇಷವಾಗಿ ಶುಕ್ಲ ಪಕ್ಷದ ಒಂದು ಚೈತ್ರ ಮಾಸಕ್ಕೆ ಒಂದು ನಮ್ಮ ಹೊಸ ವರ್ಷ ಪ್ರಾರಂಭ ಆಗುತ್ತೆ, ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಮಾಸ ಅಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ನ ಒಂದು ತಿಂಗಳಿಗೆ ಸಮಾನವಾಗಿರುವಂತದ್ದು. ನೋಡಿ, ಮಾಸಗಳಲ್ಲಿ ಚೈತ್ರ ಮಾಸದಿಂದ ಪ್ರಾರಂಭವಾಗಿ ಪ್ರತಿಯೊಂದು ಮಾಸಗಳು, ವೈಶಾಖ ಆಗಿರ್ಬೋದು, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೇಜ, ಕಾರ್ತಿಕ, ಪುಷ್ಯ, ಮಾಘ, ಫಾಲ್ಗುಣ, ಈ ರೀತಿ ನಮ್ಮಲ್ಲಿ 12 ಮಾಸಗಳು ಬರುತ್ತೆ. ಹೇಗೆ ಜನವರಿ ಟು ಡಿಸೆಂಬರ್ ಬರುತ್ತಲ್ವಾ, ಸೊ 12 ಮಾಸಗಳು ನಮ್ಮ ಪಂಚಾಂಗದ ಪ್ರಕಾರ ಬರುವಂತದ್ದು. ಸೊ ಇದರಲ್ಲಿ ತುಂಬಾ ವಿಶೇಷವಾಗಿ ಇವತ್ತಿನ ಒಂದು ಚರ್ಚಾ ವಿಚಾರದ ಪ್ರಕಾರದಲ್ಲಿ ಆಷಾಢ ಮಾಸ ಬಗ್ಗೆ ನೋಡೋದಾದ್ರೆ, ಹಿಂದೂ ಒಂದು ಸಂಪ್ರದಾಯದ ಧರ್ಮದ ಅನುಸಾರವಾಗಿ ಚಾಂದ್ರಮಾನ ಪಂಚಾಂಗದ 4ನೇ ಮಾಸವಾಗಿರುವಂತದ್ದು. ಅಂದ್ರೆ 4th ಮಂತ್ ಅಂತ ಹೇಳ್ತೀವಿ. ಈಗ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ 4th ಮಂತ್ ಅಂದ್ರೆ ಏಪ್ರಿಲ್ ಅಂತ ತಗೊಂತೀವಿ, ಜನವರಿ ಟು ಇದು. ಆದ್ರೆ ಇದು ಚೈತ್ರದಿಂದ 4ನೇ ಒಂದು ಮಾಸ ಆಷಾಢ ಮಾಸ. ಆಷಾಢ ಮಾಸಕ್ಕೆ ಹೆಸರು ಬಂದಿರೋದು ಏನ್ ವಿಶೇಷ ಅಂದ್ರೆ, ಯಾಕೆ ಆಷಾಢ ಅಂತ ಯಾಕೆ ಹೆಸರು ಬಂತು ಆ ವಿಚಾರದಲ್ಲಿ ನೋಡೋದಾದ್ರೆ, ನೋಡಿ, ಈ ಒಂದು ಮಾಸದಲ್ಲಿ ಯಾವ ಹುಣ್ಣಿಮೆ ಬರುತ್ತೋ ಅವತ್ತಿನ ಒಂದು ನಕ್ಷತ್ರ ಪೂರ್ವಾಷಾಢ ಆದ್ರೂ ಇರುತ್ತೆ ಅಥವಾ ಉತ್ತರಾಷಾಢದಲ್ಲಾದ್ರೂ ಇರುತ್ತೆ, ಹುಣ್ಣಿಮೆ ಆಗುವಂತದ್ದು. ಸೊ ಆ ವಿಚಾರವಾಗಿ ವಿಶೇಷವಾಗಿ ಆಷಾಢ ಮಾಸ ಅಂತ ಹೆಸರು ಬಂದಿರುವಂತದ್ದು. ಅಂದ್ರೆ ಚಂದ್ರ ಗೋಚಾರದಲ್ಲಿ ಉತ್ತರಾಷಾಢ ಅಥವಾ ಪೂರ್ವಾಷಾಢ ನಕ್ಷತ್ರದಲ್ಲಿ ಇರೋದ್ರಿಂದ ಈ ಮಾಸದಲ್ಲಿ ಆಷಾಢ ಮಾಸ ಅಂತ ಹೆಸರು ಬಂದಿರುವಂತದ್ದು. ಈ ಮಾಸದಲ್ಲಿ ಸಾಮಾನ್ಯವಾಗಿ ಜನರು ಯಾವುದು ಅಷ್ಟೊಂದು ಶುಭ ಕಾರ್ಯ ಮಾಡೋದಿಲ್ಲ. ಏನ್ ವಿಚಾರ ಅಂದ್ರೆ, ಆಷಾಢ ಮಾಸದಲ್ಲಿ ಯಾವ ರೀತಿ ಅಂದ್ರೆ, ಮದುವೆ ಆಗಿರ್ಬೋದು, ನಾಮಕರಣ, ಉಪನಯನ, ಮತ್ತೆ ಹೊಸ ಮನೆ ಖರೀದಿ, ಮತ್ತೆ ವಾಹನ ಖರೀದಿ, ಮನೆಯನ್ನು ಬದಲಾಯಿಸುವುದು, ಹೊಸ ಮನೆ ನಿರ್ಮಾಣಕ್ಕೆ ಪಾಯ ಹಾಕುವಂತ ಮುಹೂರ್ತ, ಯಾವುದೇ ರೀತಿ ಶುಭ ಕಾರ್ಯಗಳನ್ನ ಜನ ಮಾಡುವುದಿಲ್ಲ. ಅಂದ್ರೆ ಈ ಒಂದು ಮಾಸದ ಪ್ರಕಾರದಲ್ಲಿ ಈ ವರ್ಷದ ಆಷಾಢ ಮಾಸ ತುಂಬಾ ವಿಶೇಷವಾಗಿರುವಂತದ್ದು. ಜೂನ್ 26ನೇ ತಾರೀಕು ಅಮಾವಾಸ್ಯೆ ಕಳೆದ ನಂತರ ಪ್ರಾರಂಭವಾಗಿರುವಂತದ್ದು. ಇದು 24 ಜುಲೈವರೆಗೂ ಇರುವಂತದ್ದು. ಈ ರೀತಿ ಒಂದು ಆಷಾಢ ಮಾಸದ ವಿಶೇಷ ಒಂದು ಈ ಒಂದು ಸಮಯದಲ್ಲಿ ಇರುವಂತದ್ದು ನೋಡ್ತಾ ಬರ್ತೇವೆ. ಓಕೆ ಗುರೂಜಿ, ನೀವು ತಿಳಿಸಿದಂತೆ ಈ ಒಂದು 4ನೇ ಆಷಾಢ ಮಾಸ ಅನ್ನೋದು ಏನಿದೆ, ಯಾಕೆ ವಿಶೇಷವಾಗಿದೆ, ಬಹುಮುಖ್ಯವಾಗಿ ಆಧ್ಯಾತ್ಮಿಕ ಆಚರಣೆಗಳಿಗೆ ಈ ಮಾಸ ಯಾಕೆ ಮೀಸಲಾಗಿದೆ ಅಂತ ಹೇಳಿ. ನೋಡಿ, ಇದು ತುಂಬಾ ಒಳ್ಳೆ ಪ್ರಶ್ನೆ. ನೀವು ಕೇಳಿರುವಂತ ಪ್ರಶ್ನೆ ನೋಡ್ಬೇಕಾದ್ರೆ ತುಂಬಾ ಕುತೂಹಲ ಭರಿತವಾಗಿರುವಂತದ್ದು. ಒಂದೊಂದಾಗಿ ಉತ್ತರಿಸ್ತಾ ಹೋಗೋಣ ಇದಕ್ಕೆ. ಮೊದಲನೇದಾಗಿ ನೋಡಿ, ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಯಾಕೆ ಮಾಡೋದಿಲ್ಲ ಅಂತ ತುಂಬಾ ಜನರ ಪ್ರಶ್ನೆ ಅಲ್ವಾ. ನಮ್ ವೀಕ್ಷಕರು ನೋಡೋರಾಗಿರ್ಬೋದು, ಜನರಲ್ಲಿ ಸರ್ವೇ ಸಾಮಾನ್ಯ ಏನೇ ಹೇಳಿದ್ರು ಆಷಾಢ ಇದೆ ಬಿಡಿ, ಈಗ ಮಾಡಕ್ ಬೇಡ, ಇನ್ನೊಂದ್ ತಿಂಗಳು ಏನು ಮಾಡಕ್ ಆಗಲ್ಲ, ಆಷಾಢ ಕಲಿಯೋವರೆಗೂ ನಾವೇನು ಮಾಡಕ್ ಆಗಲ್ಲ ಅಂತ ಅವರೇ ಕೈ ಚೆಲ್ಲಿ ಸುಮ್ನಾಗ್ಬಿಡ್ತಾರೆ. ಯಾಕಂದ್ರೆ ನೋಡಿ, ನಮ್ಮ ಒಂದು ಆಷಾಢ ಮಾಸ ನಿಮ್ಗೆ ಗೊತ್ತಿರಬಹುದು, ಉತ್ತರಾಯಣ ಮತ್ತು ದಕ್ಷಿಣಾಯಣ ಅನ್ನೋದು ಸೂರ್ಯನ ಪಥಗಳು. ಉತ್ತರಾಯಣ ಪ್ರಾರಂಭ ಆಗೋದು ಮಕರ ಸಂಕ್ರಾಂತಿ ಸಮಯದಲ್ಲಿ, ದಕ್ಷಿಣಾಯಣ ಈಗ ಪ್ರಾರಂಭವಾಗಿರುವಂತದ್ದು. ಅಂದ್ರೆ ದಕ್ಷಿಣಾಯಣದಲ್ಲಿ ವಿಶೇಷವಾಗಿ ಸೂರ್ಯ ಭಗವಾನರು ದಕ್ಷಿಣ ಅಭಿಮುಖವಾಗಿ ಚಲಿಸುವಂತದ್ದು, ಅದಕ್ಕೆ ಅದು ದಕ್ಷಿಣಾಯಣ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇವಾನುದೇವತೆಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ 2 ಕಾಲ ಏನು, ಉತ್ತರಾಯಣ ಇರುತ್ತೆ, ಇನ್ನೊಂದು ದಕ್ಷಿಣಾಯಣ ಇರುತ್ತೆ. ದೇವಾನುದೇವತೆಗಳು ಉತ್ತರಾಯಣ ಕಾಲದಲ್ಲಿ ಅವರಿಗೆ ಹಗಲು, ದಕ್ಷಿಣಾಯಣ ಅವರಿಗೆ ರಾತ್ರಿ ಸಮಯ. ಆ ರೀತಿ ದೇವತೆಗಳು ಉತ್ತರಾಯಣದಲ್ಲಿ ಎಚ್ಚರದಿಂದ ಇರ್ತಾರೆ, ದೇ ವಿಲ್ ಅವೇಕ್ ಅಂತ ಹೇಳ್ತೀವಿ. ದಕ್ಷಿಣಾಯಣದಲ್ಲಿ ಅವರು ನಿದ್ರೆಗೆ ಜಾರಿರ್ತಾರೆ. ಸೊ ಆಷಾಢ ಮಾಸ ಆರಂಭದಿಂದಲೇ ದೇವಾನುದೇವತೆಗಳಿಗೆ ಕತ್ತಲು ಪ್ರಾರಂಭವಾಗುತ್ತೆ. ಆ ಕತ್ತಲು ಪ್ರಾರಂಭವಾಗಿರೋದ್ರಿಂದ ಈ ಸಮಯದಲ್ಲಿ ದೇವತೆಗಳು ಯೋಗ ನಿದ್ರೆಯಲ್ಲಿ ಇರುವಂತದ್ದು. ಸೊ ತುಂಬಾ ವಿಶೇಷವಾಗಿ ಇದಕ್ಕೆ ನಾವು ಏನೇ ದೇವತೆಗಳು ಯೋಗ ನಿದ್ರೆಯಲ್ಲಿ ಇರೋದ್ರಿಂದ ಯಾವುದೇ ದೇವತಾ ಕಾರ್ಯಗಳನ್ನ ಮಾಡಿದಾಗ
ಫಲ ಅಷ್ಟೊಂದು ಲಭಿಸೋದಿಲ್ಲ. ಹೀಗಾಗಿ ಈ ಮಾಸದಲ್ಲಿ ಮಾಡುವಂತ ಯಾವುದೇ ಮಂಗಳಕರ ಕಾರ್ಯಗಳು ಅಷ್ಟೊಂದು ಸಫಲವಾಗೋದಿಲ್ಲ. ಸೊ ಅದಕ್ಕೆ ಪ್ರಾಚೀನ ಕಾಲದಿಂದ ನಂಬಿಕೆ ಇರುವಂತದ್ದು ಆಷಾಢ ಮಾಸದಲ್ಲಿ ಏನೇ ಒಂದು ವಿಚಾರದಲ್ಲಿ ಮಾಡಿದ್ರು ಕೂಡ ಅಷ್ಟೊಂದು ಫಲ ಲಭಿಸಲ್ಲ ಅಂತ ನೋಡ್ತಾ ಬರ್ತೀವಿ. ಇದು ಒಂದು ಧಾರ್ಮಿಕ ಕಾರಣ. ಮತ್ತೆ ಇನ್ನು ಮುಂದುವರೆದ ಭಾಗದಲ್ಲಿ ಆಷಾಢ ಮಾಸದಲ್ಲಿ ಸಮಾರಂಭ ಮಾಡದಿರಲು ಒಂದು ಪ್ರಾಕೃತಿಕ ಕಾರಣ ಕೂಡ ಇದೆ. ಅದು ಏನಂತಂದ್ರೆ ನೋಡಿ, ಆಷಾಢ ಅಂತಂದ್ರೆ ನಮ್ಮ ಭರತ ವರ್ಷದ ಒಂದು ಮಳೆಗಾಲ ಪ್ರಾರಂಭವಾಗುವಂತ ತಿಂಗಳು ಆಷಾಢದಲ್ಲಿ. ಸೊ ಅನಾದಿ ಕಾಲದಿಂದಲೂ ನಮ್ಮ ದೇಶ ಬಹುಪಾಲ ಕೃಷಿ ಚಟುವಟಿಕೆಯಿಂದ ಕೂಡಿರುವಂತದ್ದು. ಸೊ ಇನ್ನೇನು ಕೃಷಿ ಚಟುವಟಿಕೆ ಇರೋದ್ರಿಂದ ಆಷಾಢದಲ್ಲಿ ಕೃಷಿಗೆ ಹೆಚ್ಚಿನ ಕಡೆ ಗಮನ ಕೊಡುವಂತದ್ದು. ಸೊ ಮಳೆಯಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಪ್ರಯಾಣ ಬೆಳೆಸೋದಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಯಾಕಂದ್ರೆ ಮಳೆ ಇದ್ದಾಗ ಹೊರಗಡೆ ಹೋಗಲ್ಲ, ವಾಹನ ಇತ್ಯಾದಿಗಳನ್ನ ಏನೇ ಬಳಸಿದ್ರು ಮಳೆ ಸ್ವಲ್ಪ ಕಿರಿಕಿರಿನ ಕೊಡುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಆಷಾಢದಲ್ಲಿ ಒಂದು ಪ್ರಾಕೃತಿಕ ಕಾರಣ, ಇನ್ನೊಂದು ಧಾರ್ಮಿಕ ಕಾರಣ, ಈ ಎರಡೂ ಕಾರಣದ ವಿಚಾರವಾಗಿ ಏನಾಗುತ್ತೆ, ಶುಭ ಕಾರ್ಯಗಳು ಮಂಗಳ ಕಾರ್ಯಗಳನ್ನ ವರ್ಜಿಸಿದ್ದಾರೆ, ಅಂದ್ರೆ ಮಾಡಲಾಗಲ್ಲ ಅಂತ ಹೇಳುತ್ತಿರುವಂತದ್ದು ನೋಡ್ತಾ ಹೋಗ್ತೀವಿ. ಓಕೆ ಗುರೂಜಿ, ಇನ್ನು ಒಂದ್ ಕಡೆ ಮಾಡೋದಿಲ್ಲ ಈ ರೀತಿಯಾದ ಧಾರ್ಮಿಕ ಒಂದು ನಂಬಿಕೆ ಜೊತೆಗೆ ಇನ್ನೂ ಒಂದು ಕೂಡ ಹೇಳಿದ್ರಿ, ಇನ್ನು ಕೂಡ ಮುಂದುವರೆದು ಈ ಒಂದು ಮಾಸದಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡಬಹುದು ಅಂದ್ರೆ ಯಾವ್ಯಾವನ್ನ ಮಾಡಬಹುದು ಅಂತ ಹೇಳಿ. ನೋಡಿ, ಇದು ತುಂಬಾ ಒಳ್ಳೆ ಪ್ರಶ್ನೆ. ಪುಣ್ಯ ಕಾರ್ಯಗಳ ವಿಚಾರದಲ್ಲಿ ನೋಡೋದಂದ್ರೆ ಆಷಾಢದಲ್ಲಿ ಯಾವುದೇ ರೀತಿ ಹೊಸ ಒಂದು ದೇವರ ಒಂದು ಪೂಜಾ ಕೈಂಕರ್ಯಗಳ ವಿಚಾರವಾಗಿ ನಾವು ಶುಭ ಕಾರ್ಯಗಳನ್ನು ಕೆಲವೊಂದನ್ನ ಮಾಡೋದಿಲ್ಲ. ಆದ್ರೆ ಪುಣ್ಯ ಕಾರ್ಯಗಳಂತ ಬಂದಾಗ ಧಾರ್ಮಿಕ ದೃಷ್ಟಿಕೋನದಿಂದ ಈ ತಿಂಗಳ ಅತ್ಯಂತ ಗಮನಾರ್ಹ ಆಗಿರುವಂತದ್ದು. ಅಂದ್ರೆ ಈ ತಿಂಗಳಲ್ಲಿ ಹಲವಾರು ವ್ರತ ಮತ್ತು ಹಬ್ಬಗಳು ಬರುತ್ತೆ, ಆಷಾಢದಲ್ಲೇ ಪ್ರಾರಂಭವಾಗುವಂತದ್ದು. ಈ ಮಾಸದಲ್ಲಿ ಬರುವಂತ ವಿಶೇಷ ಒಂದು ದೇವರ ಸೇನೆ, ಒಂದು ದೇವಸೇನಿ ಏಕಾದಶಿ ಅಂತ ಬರುತ್ತೆ. ದೇವಸೇನಿ ಏಕಾದಶಿ ಇದು 4 ತಿಂಗಳು ಇರುವಂತದ್ದು. ಅಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ದೇವತೆಗಳು ಯೋಗ ನಿದ್ರೆಗೆ ಜಾರುವಂತದ್ದು. ಅದರಲ್ಲಿ ಈ ದೇವಸೇನೆ ಏಕಾದಶಿ ಎಂದು ಮಹಾವಿಷ್ಣು ಯೋಗ ನಿದ್ರೆಗೆ ಜಾರಿರ್ತಾರೆ. ಓಕೆನಾ? ಸೊ ನೋಡಿ, ತುಂಬಾ ವಿಶೇಷವಾದ ಈ 4 ತಿಂಗಳು ಅಂದ್ರೆ ಯಾವುದು, ಆಷಾಢ ನಂತರ ಶ್ರಾವಣವಾಗಿರ್ಬೋದು, ಭಾದ್ರಪದ, ಆಶ್ವೇಜ ಮತ್ತು ಕಾರ್ತಿಕ ಮಾಸ. ಸೊ ಈ ಮಾಸಗಳನ್ನು ಸೇರಿಸಿ ನಮ್ಮ ಶಾಸ್ತ್ರದ ಪ್ರಕಾರ ಚಾತುರ್ಮಾಸ ಅಂತ ಹೇಳ್ತಾರೆ. ಸೊ ಈ ಒಂದು ಚಾತುರ್ಮಾಸಕ್ಕೆ ಏನ್ ವಿಶೇಷತೆ ಇದೆ ಅಂತಂದ್ರೆ, ಆಷಾಢದ ನಂತರ ಬರುವಂತ ಚಾತುರ್ಮಾಸದ ಒಂದು ಪ್ರಾರಂಭಿಕ ಕಾಲ ಆಗಿರೋದ್ರಿಂದ ಚಾತುರ್ಮಾಸದಲ್ಲಿ ತುಂಬಾ ವಿಶೇಷವಾಗಿ ಮಹಾವಿಷ್ಣುವನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಅಂತ ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಸೊ ಈ ಆಷಾಢ ಶುದ್ಧ ಏಕಾದಶಿ ಅಥವಾ ಕಾರ್ತಿಕ ಶುದ್ಧ ಏಕಾದಶಿವರೆಗೂ ಈ 4 ತಿಂಗಳಿರುತ್ತೆ. ಅಂದ್ರೆ ಆಷಾಢ ಶುದ್ಧ ಏಕಾದಶಿಯಿಂದ ಪ್ರಾರಂಭವಾಗುವಂಥದ್ದು. ಕಾರ್ತಿಕ ಶುದ್ಧ ಏಕಾದಶಿಗೆ ಏನು ಈ ಚಾತುರ್ಮಾಸದ ರಥವನ್ನು ಆಚರಿಸುವಂತದ್ದು ತುಂಬಾ ವಿಶೇಷ ಅಂತ ಹೇಳ್ತೀವಿ. ಅಂದ್ರೆ ಈ 4 ತಿಂಗಳಲ್ಲಿ ಈ ಒಂದು ನಮ್ಮ ಸಾಧು ಸಂತರಾಗಿರ್ಬೋದು, ಎಲ್ಲೇ ಪ್ರಯಾಣ ಬೆಳೆಸದಿರೋ ಹಾಗೆ ಒಂದೇ ಕಡೆ ಸ್ಥಿರವಾಗಿ ಇದ್ದು ಅವರು ಪೂಜೆ ಜಪ ತಪ ಧ್ಯಾನಗಳನ್ನ ಮಾಡಿಕೊಂಡು ಅವರ ಅನುಷ್ಠಾನವನ್ನು ಮಾಡ್ತಾರೆ. ಸೊ ಮಹಾವಿಷ್ಣು ಅವರು ಯೋಗ ನಿದ್ರೆಯಲ್ಲಿ ಇರುವುದರಿಂದ ಜಗತ್ತಿನನ್ನು ರಕ್ಷಿಸುವ ಸಲುವಾಗಿ ಆಷಾಢ ಮಾಸದಲ್ಲಿ ವ್ರತ ಅನುಷ್ಠಾನಗಳನ್ನ ಮಾಡುವಂತ ಉಲ್ಲೇಖವಿದೆ. ತುಂಬಾ ವಿಶೇಷವಾಗಿ ಶಿವ ಪರಮಾತ್ಮರು ಪಾರ್ವತಿ ದೇವಿಗೆ ಅಮರತ್ವದ ರಹಸ್ಯವನ್ನು ಹೇಳ್ಕೊಟ್ಟಿದ್ದು ಆಷಾಢ ಮಾಸದಲ್ಲಿ. ಅದೇ ರೀತಿ ಗಂಗೆಯು ಕೂಡ ಶಿವನ ಜಟೆಯಿಂದ ಉತ್ತರಾಭಿಮುಖವಾಗಿ ಶಿವನ ಜಟೆಯಿಂದ ಭೂಮಿಗೆ ಹರಿದಿರುವಂತ ಒಂದು ಮಾಸ ಆಷಾಢ ಮಾಸ ಅಂತ ತುಂಬಾ ವಿಶೇಷವಾಗಿ ನೋಡ್ತೀವಿ. ಮತ್ತೆ ನಮ್ಮ ಪೂರ್ವ ಭಾರತದಲ್ಲಿ ಅಂದ್ರೆ ನಮ್ಗೆ ಈಸ್ಟ್ ಇಂಡಿಯಾ ಅಂತ ತಗೊಂತೀವಲ್ಲ, ಈಸ್ಟ್ ಇಂಡಿಯಾ ಭಾಗದಲ್ಲಿ ಒಡಿಶಾ ಅಂತ ಒಂದು ರಾಜ್ಯ ಬರುವಂತದ್ದು. ಅಲ್ಲಿ ಪುರಿ ಜಗನ್ನಾಥರ ರಥಯಾತ್ರೆ ನಡೆಯುವಂತದ್ದು ನಡೀತಾ ಇದೆ, ಈಗಾಗಲೇ ಸ್ಟಾರ್ಟ್ ಆಗಿದೆ, ಆಷಾಢ ಮಾಸದಲ್ಲಿ ಪ್ರಾರಂಭವಾಗಿರುವಂತದ್ದು. ಮತ್ತು ನಮ್ಮ ಉತ್ತರ ಭಾರತದವರು ಅಂದ್ರೆ ನಮ್ಮ ಮಹಾರಾಷ್ಟ್ರ ಭಾಗ ಆ ಕಡೆ ಇರುವಂತದ್ದು, ಆ ಮಹಾರಾಷ್ಟ್ರದ ಒಂದು ಆರಾಧ್ಯ ದೇವ ಪಂಢರಾಪುರದ ಪಾಂಡುರಂಗ ವಿಠಲನ ಒಂದು ದರ್ಶನಕ್ಕಾಗಿ ಪಾದಯಾತ್ರೆ ಹೋಗ್ತಾರೆ ಜನಗಳು, ಅವರವರ ಮನೆಯಿಂದ, ಅವರವರ ಕ್ಷೇತ್ರದಿಂದ, ಅವ್ರ ಊರಿಂದ. ಇದು ತುಂಬಾ ವಿಶೇಷವಾಗಿ ಇದು ಆಷಾಢ ಮಾಸದಲ್ಲೇ ಜರುಗುತ್ತೆ. ಮತ್ತೆ ಇನ್ನು ಉತ್ತರಾಭಿಮುಖವಾಗಿ ನಮ್ಮ ಹಿಮಾಲಯಕ್ಕೆ ಸಂಬಂಧಪಟ್ಟಿರುವಂತದ್ದು ಅಂದ್ರೆ ನಮ್ಮ ದೇಶದ ಉತ್ತರ ಭಾಗಕ್ಕೆ ಸಂಬಂಧಪಟ್ಟಂತದ್ದು, ಹಿಮಾಲಯಕ್ಕೆ ಸಂಬಂಧಪಟ್ಟಂತದ್ದು ಅಮರನಾಥನ ದರ್ಶನ ಅಂತ ಪ್ರಾರಂಭವಾಗುತ್ತೆ. ಅಮರನಾಥ ದರ್ಶನ ಅಂತಂದ್ರೆ ಶಿವಲಿಂಗ ಇಸ್ ಇನ್ ದ ಫಾರ್ಮ್ ಆಫ್ ಐಸ್ ಅಂತ, ಮಂಜುಗಡ್ಡೆಯ ಒಂದು ಆಕೃತಿಯಲ್ಲಿರುವಂತದ್ದು. ಇದರ ದರ್ಶನ ಕೂಡ ಈ ಒಂದು ಮಾಸದಲ್ಲೇ ಪ್ರಾರಂಭವಾಗೋದು ವಿಶೇಷವಾಗಿರುವಂತದ್ದು. ಇನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ನಮ್ಮ ನಾಡ ತಾಯಿ ಚಾಮುಂಡಿ ಅಧಿದೇವತೆಯ ಒಂದು ಇದು ಅಂತ ಹೇಳ್ತೀವಿ. ಆ ಚಾಮುಂಡಿಯ ಒಂದು ದೇವಿಯ ಸಾನ್ನಿಧ್ಯದಲ್ಲೂ ಕೂಡ ತುಂಬಾ ರಶ್ ಇರುತ್ತೆ, ಟಿವಿನಲ್ಲಿ ನೋಡ್ಬೋದು. ಸೊ ಯಾಕೆ ವಿಶೇಷ ಅಂತಂದ್ರೆ ಆ ಒಂದು ನಾಡ ತಾಯಿ ಚಾಮುಂಡಿಯ ಒಂದು ಜನ್ಮ ಮಾಸ ಅಂತ ಹೇಳ್ತೀವಿ. ಅಂದ್ರೆ ಆಷಾಢ ಮಾಸ ಜನ್ಮ ಮಾಸ ಅಂದ್ರೆ ಬರ್ತ್ ವೀಕ್ ಅಂತ ಹೇಳ್ತೀವಿ. ಅಂದ್ರೆ ಬರ್ತ್ ಕರೆಕ್ಟ್ ಆಗಿರುವಂತ ಡೇಟ್ ಅಂತಲ್ಲ, ಬರ್ತ್ ವೀಕ್ ಅಂತ ಹೇಳ್ತೀವಿ. ಇದೇ ಕಾರಣಕ್ಕೆ ಆಷಾಢ ಶುಕ್ರವಾರದಂದು ಮೈಸೂರಿನ ಒಂದು ಚಾಮುಂಡಿ ಬೆಟ್ಟದಲ್ಲಿ ಒಂದು ಚಾಮುಂಡಿ ದೇವಿಯ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸುವಂತೆ
ಮತ್ತೆ ಅಲಂಕಾರ ಭೂಷಿತವಾದ ಚಾಮುಂಡಿ ತಾಯಿ ಕೂಡ ಕಣ್ತುಂಬಿಕೊಳ್ಳಲು ಎಲ್ಲ ತುಂಬಾ ಭಕ್ತರ ದಂಡೆ ಹರಿದು ಬರುತ್ತೆ. ಓಕೆ ಗುರುಜಿ, ಇದ್ರ ಬಗ್ಗೆ ಇನ್ನೂ ಕೂಡ ಮಾತನಾಡ್ತಾ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ. ಓಕೆ, ಕಾಲರ್ ಕಟ್ ಆಗಿದೆ. ಸೊ ನೀವು ಮತ್ತೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿ, ಖಂಡಿತ ಕಾಲ್ ಕನೆಕ್ಟ್ ಆಗುತ್ತೆ, ಆಗ ನೀವು ಗುರೂಜಿಗಳೊಟ್ಟಿಗೆ ಮಾತನಾಡ್ಬೋದು ಅಂತ ಹೇಳ್ತಾ, ಸೊ ಗುರೂಜಿನ ಮುಂದುವರಿಸೋಣ. ಆಷಾಢ ಮಾಸದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಮಾಡೋದ್ರಿಂದ ಏನೇನೆಲ್ಲ ಉಪಯೋಗ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ. ಮತ್ತೆ ನಾವು ಆಗ್ಲೇ ಹೇಳ್ದಂಗೆ ಜುಲೈ ಒಂದು ಮಾಸ ಭವಿಷ್ಯದಲ್ಲಿ ನಮ್ಮ ವೀಕ್ಷಕರಿಗೆ ಆಲ್ರೆಡಿ ತಿಳಿಸಿದೀವಿ. ಏನು ಈ ಮಾಸದಲ್ಲಿ 4 ವಿಶೇಷ ಶುಕ್ರವಾರಗಳು ಬರುವಂತದ್ದು. ಅದರಲ್ಲಿರ ಜುಲೈ 10ನೇ ತಾರೀಕು ಗುರು ಪೂರ್ಣಿಮೆ ಬರುವಂತದ್ದು. ಬರುವಂತ ಮಾಸದಲ್ಲಿ ಇದೇ ವಿಶೇಷ ಏನಂತಂದ್ರೆ, ಗುರು ವೇದವ್ಯಾಸರು ಜನಿಸಿರುವಂತದ್ದಕ್ಕೆ ವಿಚಾರವಾಗಿ ಒಂದು ಗುರು ಪೂರ್ಣಿಮೆಯನ್ನು ಆಚರಿಸ್ತೀವಿ ನಾವು. ಆಷಾಢ ಮಾಸ ಹುಣ್ಣಿಮೆ ಎಂದು ಗುರು ಪೂರ್ಣಿಮಾ ಅಂದ್ರೆ ಆ ಒಂದು ದಿನದಂದು ವಿಶೇಷವಾಗಿ ಜುಲೈ 10ನೇ ತಾರೀಕು ಎಲ್ಲ ಮಠ ಮಾನ್ಯಗಳಲ್ಲಿ ಆಚರಿಸಿ, ಮತ್ತು ಚಾತುರ್ಮಾಸ ನಾನು ತಿಳಿಸ್ಕೊಟ್ನಲ್ಲ, ಕಾರ್ತಿಕ ಆಶ್ವಜ ಈ ವಿಚಾರದಲ್ಲಿ ಅದರ ರಥವನ್ನು ಕೂಡ ಪ್ರಾರಂಭ ಮಾಡ್ತದೆ. ಮತ್ತೆ ಅದೇ ರೀತಿ ಎಲ್ಲಾ ಮಹತ್ವಗಳು ಕೂಡ ಆಷಾಢ ಮಾಸದಲ್ಲಿ ಇರುವುದರಿಂದ ಈ ಧಾರ್ಮಿಕ ದೃಷ್ಟಿಯಿಂದ ಬಹಳ ಮಹತ್ವ ಪಡೆದಾಗಿರುತ್ತೆ. ಆದ್ರೆ ಸರ್ವೇ ಸಾಮಾನ್ಯವಾಗಿ ತುಂಬಾ ಜನ ಪ್ರಶ್ನೆ ಏನ್ ಕೇಳ್ತಾರೆ, ಆಷಾಢದಲ್ಲಿ ಮದುವೆ ಆದ ಹೆಣ್ಮಕ್ಳು ಯಾಕೆ ಆಷಾಢ ಮಾಸದಲ್ಲಿ ಒಂದು ಮಹತ್ವದ ವಿಚಾರ ಅಂತ ಹೇಳಿ ನೋಡೋದಾದ್ರೆ, ಮದುವೆ ಆದ ಹೆಣ್ಮಕ್ಳು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋಗುವಂಥದ್ದು ಯಾಕೆ ಗುರುಜಿ? ಏನು ಅದರ ಹಿಂದೆ ಇರ್ತಕ್ಕಂಥ ಕಾರಣ ಅಂತ ಏನು? ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ ಇದೆ. ಯಾಕಂದ್ರೆ ಲೋಕಾರೂಢಿಯಾಗಿ ಗೊತ್ತಿರ್ಬೇಕಾಗಿರುವಂತ ವಿಚಾರ ಅಂದ್ರೆ ಎಲ್ಲಾ ಜನಕ್ಕೂ ಆಷಾಢದಲ್ಲಿ ಮದುವೆ ಆಗಿರುವಂತ ಅತ್ತೆ ಸೊಸೆ ಒಂದೇ ಮನೇಲಿ ಇರಲ್ಲ, ಅಥವಾ ಗಂಡ ಹೆಂಡತಿ ದೂರವಾಗಿರ್ತಾರೆ ಅನ್ನೋ ವಿಚಾರದಲ್ಲಿ. ನಾವು ಆಗ್ಲೇ ತಿಳಿಸಿದಂತೆ ಆಷಾಢದಲ್ಲಿ ಪ್ರಕೃತಿ ನಿಯಮಿತವಾಗಿ ನಮ್ಮ ದೇಶ ಕೃಷಿ ಪ್ರಧಾನಿತವಾಗಿರೋದ್ರಿಂದ ಹೆಚ್ಚಿನ ಜನ ಕೃಷಿ ಚಟುವಟಿಕೆಗಳಲ್ಲಿ ಆಷಾಢದಲ್ಲಿ ಪ್ರಾರಂಭ ಆಗ್ತಾರೆ. ಸೊ ಇದರಲ್ಲಿ ಒಂದು ವಿಚಾರದಲ್ಲಿ ಆ ಒಂದು ಹೆಚ್ಚಿನ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿ, ಸಂಪೂರ್ಣವಾಗಿ ಕೆಲಸ ಮುಗಿಸ್ಲಿ ಅಂತ. ಇನ್ನೊಂದು, ಈಗಿನ ಕಾಲದಲ್ಲಿ ನೋಡಿ ಎಷ್ಟು ಆಧುನಿಕ ಯುಗದಲ್ಲಿ ಎಲ್ಲಾ ಒಂದು ಯಂತ್ರೋಪಕರಣಗಳಿದೆ. ಗತಕಾಲದಲ್ಲಿ ಏನಿತ್ತು, ಯಂತ್ರ ಶಕ್ತಿ ಆಗಿರ್ಬೋದು, ಮತ್ತೆ ಒಂದು ಟ್ರ್ಯಾಕ್ಟರ್, ಈ ತರ ಯಾವುದೇ ರೀತಿ ಇರಲಿಲ್ಲ. ಅವಾಗ ಜನಗಳು ಏನ್ ಮಾಡ್ತಿದ್ರು ಹೇಳಿ, ದೈಹಿಕ ಶ್ರಮದಿಂದನೇ ಸಾಗುವಳಿ ಮಾಡಬೇಕಾಗ್ತಿತ್ತು. ಸೊ ದುಡಿಯುವ ಯುವಕರೆಲ್ಲರೂ ಕೂಡ ಹೆಂಡತಿಯೊಡನೆ ಸೇರ್ಕೊಂಡು ಅವ್ರ ಜೊತೆ ಕಾಲ ಕೇಳಿದ್ರೆ ಸ್ವಲ್ಪ ಕೆಲಸಗಳು ಯಾಕೆ ಮಾಡಬೇಕು ಅಂದ್ರೆ ಒಂಥರ ಲೇಸಿನೆಸ್ ಬರುವಂತ ವಿಚಾರದಲ್ಲಿ ಇತ್ತು ಅಂತ ಅವ್ರ ನಂಬಿಕೆ. ಸೊ ಆ ವಿಚಾರದಲ್ಲಿ ಈಗಿನ ಒಂದು ಆ ಕಾಲದಲ್ಲಿ ಒಂದು ಆಷಾಢದಲ್ಲಿ ಏನೇನು ಪ್ರಾರಂಭ ಆಗುತ್ತೆ ಅಂದ್ರೆ, ಮಳೆ ಬಂದಾಗ್ಲೇ ಈಗ ಬೀಜಗಳನ್ನ ಬಿತ್ತನೆ ಮಾಡುವಂತದ್ದು, ಮತ್ತೆ ವ್ಯವಸಾಯ ಕ್ರಮವೇನಾದ್ರೂ ತಪ್ಪಿದ್ರೆ ಇಡೀ ವರ್ಷವೇ ಅವರು ಅನುಭವಿಸ್ಬೇಕಾಗುತ್ತೆ ರೈತರು. ಸೊ ಅದ್ರ ವಿಚಾರವಾಗಿ ಹೊಸ ದಂಪತಿಗಳೆಲ್ಲ ಆಷಾಢವನ್ನು ನಿಷೇಧ ಮಾಡಿದ್ದಾರೆ, ಪ್ರಾಕೃತಿಕ ನಿಯಮಾನುಸಾರವಾಗಿ. ಮತ್ತು ಈ ಎಲ್ಲಾ ಕಾರಣದಿಂದ ಒಂದು ನೋಡ್ತಾ ಬರ್ತೀವಿ, ಮತ್ತು ಅನಾದಿ ಕಾಲದಿಂದ ಇದನ್ನ ನಡ್ಕೊಂಡು ಬಂದಿರುವಂತ ವಿಚಾರ. ಮತ್ತೆ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ, ಯಾಕಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವ್ ಏನೇ ಹೇಳಿದ್ರು ಕೂಡ ಒಂದು ಧಾರ್ಮಿಕ ಹಿನ್ನೆಲೆ ಹಾಗೆ ವೈಜ್ಞಾನಿಕ ಹಿನ್ನೆಲೆಯನ್ನ ಕೂಡ ತಿಳಿಸ್ತೀರಾ ಗುರುಜಿ? ಸೊ ಆಷಾಢದಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಗಂಡು ಹೆಣ್ಣು ಸೇರಿದ್ರೆ ಗರ್ಭಧಾರಣೆ ಏನಾರು ಆದ್ರೆ ನವಮಾಸ ಅಂದ್ರೆ ಆಷಾಢದಿಂದ ಇಫ್ ಯು ಕೌಂಟ್ 9 months ಅಂದ್ರೆ ಆಷಾಢ ಅಂದ್ರೆ ಇದು 7th month ಬರುತ್ತೆ. ಇಲ್ಲಿಂದ 9 months ಆಡ್ ಮಾಡಿದಾಗ ಸರ್ವೇ ಸಾಮಾನ್ಯವಾಗಿ ಮಾರ್ಚ್ ತಿಂಗಳು ಬರುತ್ತೆ, ನೆಕ್ಸ್ಟ್ ಇಯರ್ ಅಂತ ಹೇಳ್ತೀವಿ. ಸೊ ಗರ್ಭಧಾರಣೆ ಮಾಡಿದ್ರೆ ಗರ್ಭಿಣಿಯು ಮಗು ಒಂದು ಇದು ಆಗುವಂಥದ್ದು. ಸೊ ಪ್ರಸೂತಿ ಕಾಲ ಅಂತ ಬರುವಂತದ್ದು ಸುಡ ಬಿಸಿಲಿನ ಕಾಲ ಬರುತ್ತೆ, ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಸೊ ಅದಕ್ಕೆ ಆ ಮಾರ್ಚ್ ತಿಂಗಳೆಲ್ಲ ಏನಾದ್ರೂ ಮಗು ಹುಟ್ಟಿದ್ರೆ ಆ ನವಜಾತ ಶಿಶುವಿಗೆ ತೊಂದರೆ ಆಗ್ಬೋದು, ತಾಪಮಾನ ಜಾಸ್ತಿ ಇರುತ್ತೆ. ಮತ್ತೆ ಆ ನವಜಾತ ಶಿಶುವಿಗೆ ಏನೇ ಸಣ್ಣ ಮಕ್ಕಳು ಮನೆಯಲ್ಲಿ ಹುಷಾರಿಲ್ಲ ಅಂದ್ರೆ ಎಲ್ಲರಿಗೂ ಟೆನ್ಷನ್ ಆಗುತ್ತಲ್ವಾ ಸಾಮಾನ್ಯವಾಗಿ. ಸೊ ಆ ಒಂದು ಅಶಾಂತಿ ಆಗುವಂತದ್ದು ನೋಡ್ತಾ ಬರ್ತೀವಿ. ಸೊ ಮತ್ತೊಂದು ವಿಷಯ ಏನಂದ್ರೆ, ಯಾವುದೇ ವಿಚಾರದಲ್ಲಿ ಹೊಸದಾಗಿ ಮದುವೆ ಆದವರಿಗೂ ಕೂಡ ಈ ಒಂದು ಇದು ಮಾಡೋರು ಒಂದು ಹೆಣ್ಣು ಗಂಡು ಒಂದು ಸಮಾಗಮ ಆಗ್ಬೇಕಂದ್ರೂ ಕೂಡ ಉತ್ತಮ ಆರೋಗ್ಯ ಸ್ಥಿತಿಯಲ್ಲಿ ಇರಬೇಕು. ಸೊ ಅವರು ಏನಾದ್ರೂ ಅನಾರೋಗ್ಯ ಸ್ಥಿತಿಯಲ್ಲಿ ಗರ್ಭಧಾರಣೆ ಮಾಡಿದ್ರೆ ಅವ್ರಿಗೇನಾಗುತ್ತೆ, ಹುಟ್ಟುವಂತ ಮಕ್ಕಳು ಸ್ವಲ್ಪ ಏನಾದ್ರು ವೀಕ್ ಆಗಿರ್ಬೋದು, ರೋಗಗ್ರಸ್ತರಾಗ್ಬೋದು, ಅಥವಾ ಧರ್ಮಹೀನರು, ಅಥವಾ ಇನ್ನೇನೋ ಸಮಸ್ಯೆಗಳು ಆಗುವಂಥದ್ದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಸೊ ಈ ವಿಚಾರ ಲೋಕಾರೂಢಿಯಾಗಿ ಒಂದು ಕೃಷಿ ಚಟುವಟಿಕೆ ಹೆಚ್ಚಾಗಿ ಮಾಡುವಂಥದ್ದು, ಮತ್ತೆ ಅದರ ಜೊತೆನಲ್ಲಿ ಗರ್ಭಧಾರಣೆ ವಿಚಾರದಲ್ಲಿ ಹೆಣ್ಮಕ್ಳು ಕೂಡ ಸಶಕ್ತರಾಗಿರುವಂಥದ್ದು. ಈ ಕಾರಣದಿಂದಲೇ ನಮ್ಮ ಹಿರಿಯರು ನವದಂಪತಿಗಳಿಗೆ ಆಷಾಢವನ್ನು ನಿಷೇಧ ಮಾಡಿದ್ದಾರೆ. ಓಕೆ ಗುರುಜಿ, ಇನ್ನೂ ಕೂಡ ಆಷಾಢ ಮಾಸದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ನಮಗೆ ಒಂದು ಕುಂಡಲಿ ಬಂದಿತ್ತು, ತಗೊಳ್ಳೋಣ ಗುರುಜಿ. ನಮಗೆ ವಾಟ್ಸಪ್ ನಲ್ಲಿ ಒಬ್ರು ಪ್ರಶ್ನೆಯನ್ನ ಕಳುಹಿಸಿದ್ದಾರೆ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಹೃತ್ವಿಕ್ ಅಂತ ಹೇಳಿ ಗುರುಜಿ. ಜನ್ಮ ದಿನಾಂಕ 27/6/1995. ಜನ್ಮ ಸಮಯ ಬಂದು 10:53 PM ಗುರುಜಿ. ಇವರ ಜನ್ಮಸ್ಥಳ ಬ್ಯಾಂಗ್ಳೂರು. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಕರಿಯರ್ ಸೆಟಲ್ಮೆಂಟ್ ಅಂಡ್ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ.
ಇನ್ನೊಂದ್ಸತಿ ರಿಪೀಟ್ ಮಾಡಿ. ಋತ್ವಿಕ್ ಇವ್ರ ಹೆಸರು ಗುರುಜಿ. 27/6/1995 ಜನ್ಮ ದಿನಾಂಕ, ಜನ್ಮ ಸಮಯ 10:53 PM ಗಳಲ್ಲಿ, ಜನ್ಮಸ್ಥಳ ಬ್ಯಾಂಗ್ಳೂರು. ನೋಡಿ ಋತ್ವಿಕ್ ಯಾರು ಪ್ರಶ್ನೆ ಕಳಿಸಿದ್ರೆ ಈ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಮಂಗಳವಾರ ಹುಟ್ಟಿರುವಂತದ್ದು, ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಇವ್ರದ್ದು, ಕುಂಭ ಲಗ್ನದ ಜಾತಕ. ಸೊ ಇವರು ಕರಿಯರ್ ಸೆಟಲ್ಮೆಂಟ್ ಹಾಗೆ ಫಾರಿನ್ ವಿಸಿಟ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ ಕರಿಯರ್ ಸೆಟಲ್ಮೆಂಟ್ ಗೆ ನಾವು ದಶಮ ಸ್ಥಾನ ನೋಡ್ತೀವಿ. ಇಲ್ಲಿ ದಶಮಾಧಿಪತಿಯಾದ ಶನೇಶ್ವರ ಗ್ರಹರು ಇಲ್ಲೇನಾಗುತ್ತೆ, ಜಾತಕದಲ್ಲಿ ಇವರಿಗೆ ದ್ವಿತೀಯ ಭಾವದಲ್ಲಿ ಇರುವಂತದ್ದು, ಮತ್ತೆ ದಶಮದಲ್ಲಿ ಗುರು, ವಕ್ರ ಗುರು ಇರುವಂತದ್ದು. ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂದ್ರೆ ದಶ ನಡೀತಿರೋದು ಗುರು ದಶನೇ ನಡೀತಿದೆ, ಗುರುನಲ್ಲಿ ರಾಹು ಇದೆ. ಮುಂಬರುವ ದಶ ಒಂದು ಶನಿ ಗ್ರಹದ ಒಂದು ದಶ ಪ್ರಾರಂಭವಾಗಿರುವಂಥದ್ದು. ಶನೇಶ್ವರರು ದ್ವಿತೀಯ ಭಾವದಲ್ಲಿ ಇರುವಂಥದ್ದು, ಒಳ್ಳೆ ಫಲ ನೀಡುವಂಥದ್ದು. 2027 ಜನವರಿಯಿಂದ ಇವರಿಗೆ ಒಳ್ಳೆ ಸಮಯ ಪ್ರಾರಂಭ ಆಗಿರುವಂಥದ್ದು, ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಫಾರಿನ್ ವಿಚಾರವಾಗಿ ಏನು ಕೇಳಿದ್ದಾರೆ, ಫಾರಿನ್ ಅಂತಂದ್ರೆ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್, ಅಂದ್ರೆ VC ಫಾರ್ ದ 9th ಹೌಸ್, 9ನೇ ಮನೆ ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಹೇಳ್ತೀವಿ. ಸೊ ಆ ವಿಚಾರದಲ್ಲಿ ನೋಡಿದ್ರೆ 9ನೇ ಮನೇಲಿ ರಾಹುನೇ ಇದೆ. ಸೊ ಒಳ್ಳೆ ಗ್ರಹ. ಈ ಗೋಚಾರದಲ್ಲೂ ಕೂಡ ರಾಹು ಇವರಿಗೆ ಒಳ್ಳೆಯ ಪರಿಸ್ಥಿತಿಯಲ್ಲಿ ಅಂದ್ರೆ ಕುಂಭರಾಶಿಯಲ್ಲಿ ಗೋಚಾರವಾಗ್ತಿದೆ, ವಾಯುತತ್ವದಲ್ಲಿ ಇರೋದ್ರಿಂದ ಬರುವಂತ ದಿನದಲ್ಲಿ ಅಂದ್ರೆ ಇವ್ರು ಏನಾದರೂ ಜನವರಿಯಿಂದ ಇವರಿಗೆ ಕೆಲಸ ಚೆನ್ನಾಗಾದ್ರೆ ಮಾರ್ಚ್ 2027ರಿಂದ ಫಾರಿನ್ಗೆ ಹೋಗುವಂತ ಎಲ್ಲ ಅವಕಾಶಗಳು ಸಿಗುತ್ತೆ. ಕರಿಯರ್ ಸೆಟಲ್ಮೆಂಟ್ ಜೊತೆಗೆ ಫಾರಿನ್ ಕೂಡ ಅನುಕೂಲ ಆಗುವಂಥದ್ದು ಮಾರ್ಚ್ 2027 ನಂತರ. ಅದ್ರ ಜೊತೆನಲ್ಲಿ ಗುರು ಮಹಾದಶ ನಡೀತಿರೋದ್ರಿಂದ ಪ್ರತಿ ಗುರುವಾರ ರಾಯರ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ ಅಥವಾ ಗುರು ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತೆ ಗುರುಗೆ ಸಂಬಂಧಪಟ್ಟಂತ ಮಂತ್ರಗಳು, ಓಂ ಬೃಹಸ್ಪತಿಯೇ ನಮಃ ಅಂತ ಒಂದು ಮಂತ್ರ ಜಪ ಮಾಡೋದ್ರಿಂದ ಇವರಿಗೆ ತುಂಬಾ ಅನುಕೂಲ ಆಗುವಂಥದ್ದು ನೋಡ್ತಾ ಬರ್ತೀವಿ. ಓಕೆ, ನಮಗೆ ಋತ್ವಿಕ್ ಅನ್ನೋರು ಕೂಡ ಪ್ರಶ್ನೆಯನ್ನ ಕಳುಹಿಸಿದ್ರು. ಋತ್ವಿಕ್, ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನ ನೀಡ್ತಾ ಒಂದು ಸರಳ ಪರಿಹಾರ ಕ್ರಮ ನೋಡಿ, ಗುರೂಜಿಗಳು ತಿಳಿಸುವಂತ ಎಲ್ಲಾ ಪರಿಹಾರ ಕ್ರಮಗಳು ಯಾವುದೂ ಕೂಡ ಅಷ್ಟೊಂದು ಕಷ್ಟ ಆಗಿರಲ್ಲ, ಎಲ್ಲವೂ ಕೂಡ ತುಂಬಾ ಸರಳವಾಗಿರುತ್ತೆ, ಹಾಗೆ ಬಹು ಬೇಗ ಮಾಡ್ಕೊಳ್ಬಹುದಾದಂತಹ ಪರಿಹಾರ ಕ್ರಮಗಳಾಗಿರುತ್ತೆ. ಸೊ ಹಾಗಾಗಿ ನೀವು ಕೂಡ ಕರೆ ಮಾಡಿ ನೇರ ಪ್ರಸಾರಕ್ಕೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನ ತಿಳಿಸಿ ಗುರೂಜಿಗಳ ಬಳಿ ಮಾತನಾಡಿ ಸರಳ ಪರಿಹಾರ ಕ್ರಮಗಳನ್ನ ಆದಷ್ಟು ಬೇಗ ಮಾಡಿಕೊಂಡು ಒಳ್ಳೆ ಸಮಯವನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ನಾವು ಸಹ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೋಗ್ತೀವಿ ಒಂದು ಚಿಕ್ಕ ವಿರಾಮದ ನಂತರ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಪ್ರಗತಿ ಟಿವಿಯಲ್ಲಿ. ಕಟ್ಟು ಕಥೆಯಲ್ಲ, ಕಟ್ಟಿ ಹೇಳೋದಿಲ್ಲ. ಸುದ್ದಿಯನ್ನಾಗಿ ಮಾತ್ರ ತೋರಿಸ್ತೀವಿ. ರಾಜಿ ಮಾತಿಲ್ಲ, ಸಂಧಾನಕ್ಕೆ ಅವಕಾಶವಿಲ್ಲ. ವೀಕ್ಷಿಸಿ ನ್ಯೂಸ್ 360 ಡಿಗ್ರಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ. ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಈಗ ಒಬ್ರು ಕಾಲರ್ ಕೂಡ ರೆಡಿ ಆಗಿದ್ದಾರೆ. ಸೊ ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗೋಣ. ಯಾರ ಬಗ್ಗೆ ಕೇಳ್ತಾರೆ ಗುರೂಜಿಗಳ ಬಳಿ ಕೇಳೋಣ. ಹಲೋ, ನಮಸ್ತೆ. ನಿಮ್ ಹೆಸರು ಹೇಳಿಮ್ಮ? ಲತಾಮಣಿ. ಯಾರ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದ್ದೀರಾ? ಮಗನ್ ಬಗ್ಗೆ. ಓಕೆ, ನಿಮ್ಮ ಮಗನ ಜನ್ಮ ದಿನಾಂಕ ಗೊತ್ತಿದ್ಯಾ? ಹೇಳಿ. 9/10/1997. ಓಕೆ, ಜನ್ಮ ಸಮಯ? ಬೆಳಿಗ್ಗೆ 7:30, ಮಧ್ಯಾಹ್ನ 35.
ಮಧ್ಯಾಹ್ನ 3:35. ಓಕೆ. ಜನ್ಮಸ್ಥಳ ಯಾವುದು? ಜನ್ಮಸ್ಥಳ ಹಣೆಪಾಳ್ಯ, ಎಲ್ಲಿ ಬರುತ್ತೆ ಅದು? ತಾಲೂಕು ಜಿಲ್ಲೆ ಹತ್ತಿನಹಳ್ಳಿ ತಾಲೂಕು, ಹೆಜ್ಜಿಗೆರೆ ಹೋಬಳಿ, ಜಿಲ್ಲೆ ಯಾವುದು? ತುಮಕೂರು. ತುಮಕೂರು. ಓಕೆ. ಗುರೂಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಕೇಳಬೇಕು ಕೇಳಿ. ಹಾ ಸರಿ. ನಮಸ್ತೆ ಅಮ್ಮ, ಹೇಳಿ. ಹಾ ನಮಸ್ತೆ ಗುರುಜಿ. ಉತ್ತರಾಷಾಢ ನಕ್ಷತ್ರ ಬರುತ್ತೆ ಮಗಂದು, ಧನುರಾಶಿ ಬರುತ್ತೆ, ವೃಷಭ ಲಗ್ನ. ಏನ್ ವಿಚಾರವಾಗಿ ತಿಳ್ಕೊಬೇಕಾಗಿತ್ತು? ಏನು ಇಲ್ಲ, ಭಾರಿ ಸುತ್ತು ಗುರುಜಿ. ಲಾಭ ಜಾಸ್ತಿ, ತಾಳ್ಮೆ ಇರಲ್ಲ. ಹಾ ಆ ತರ ಭಾರಿ ಸುತ್ತು, ತಾಳ್ಮೆನೇ ಇರಲ್ಲ. ಏನು ಲೈಕ್ ಅವ್ರ ಮದ್ವೆ ಆಗಿದಾನ? ಯಾರ್ಯಾರು ಇರ್ತೀರಾ ಫ್ಯಾಮಿಲಿನಲ್ಲಿ? ಇಲ್ಲ, ನಮ್ಮ ಯಜಮಾನ್ರು ಇಲ್ಲ. ಮಗಳದ್ ಮದ್ವೆ ಮಾಡಿದೀವಿ, ಮಗನ್ ಮದ್ವೆ ಮಾಡಿಲ್ಲ. 28 ವರ್ಷ. ಹೌದಾ? ಪೂರ್ವಾಷಾಢ ಬರುತ್ತೆ ಅವ್ರದ್ದು ನಕ್ಷತ್ರ. ಹೌದು. ಸೊ ಈಗ ನಡೀತಾ ರಾಹು ದಶ, ಶನಿ ಅಂತರ್ದಶ ನಡೀತಾ ಇದೆ. ಸೊ ಜನವರಿ 2026 ನಂತರ ಮದ್ವೆ ಯೋಗ ಇದೆ. ಸ್ವಲ್ಪ ಮದ್ವೆ ಎಲ್ಲ ಮಾಡಿ, ಸಿಟ್ಟು ಕೋಪ ಇರುತ್ತೆ. ಯಾಕಂದ್ರೆ ಜಾತಕದಲ್ಲಿ ಕುಜ ಮತ್ತೆ ಚಂದ್ರ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಆ ರೀತಿ ಅವಕಾಶಗಳು ಜಾಸ್ತಿ. ಸ್ವಲ್ಪ ಮದ್ವೆ ಎಲ್ಲ ಮಾಡಿದ್ಮೇಲೆ ಅನುಕೂಲ ಆಗುತ್ತೆ. ಆದ್ರೆ ಅವ್ರಿಗೇನಾದ್ರೂ ಸ್ವಲ್ಪ ಕೋಪ ಎಲ್ಲ ಕಮ್ಮಿ ಆಗ್ಬೇಕಂದ್ರೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಳಿಸಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಸೋಮವಾರ ಶಿವನ್ ದೇವಸ್ಥಾನಕ್ಕಾದ್ರೂ ಕಳಿಸ್ಕೊಡಿ. ಅದರಿಂದ ಅವ್ರಿಗೆ ಕೋಪ ಕಮ್ಮಿ ಆಗುತ್ತೆ. ಮುಂದಿನ ವರ್ಷ ಮದ್ವೆ ಯೋಗ ಇದೆ, ಮದ್ವೆ ಮಾಡಿಸಿ, ಅದರಿಂದ ಒಳ್ಳೇದಾಗುತ್ತಮ್ಮ. ಅದೇ ಯಾವ್ದೋ ಒಂದು ಕೇಳಿದಾನೆ, ಅದಾಗುತ್ತಾ ಏನು ನೋಡಿ. ಈಗ ಅವ್ರಿಗೆ ಕುಜ ರಾಹು ಇದೆ ಪಂಚಮದಲ್ಲಿ, ಆಗುತ್ತೆ. ಆದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಆಗಸ್ಟ್ ನಂತರ ಒಳ್ಳೇದಾಗುತ್ತಮ್ಮ. ಈಗ ಜೂನ್ ನಡೀತಾ ಇದೆಲ್ಲ, ಜೂನ್ ಅಂತ್ಯ ಭಾಗಕ್ಕೆ ಬಂದಿದೀವಿ. ಇನ್ನೇನು ಜೂನ್ ಮುಗಿದು, ಜೂನ್ ನಲ್ಲಿ ಅಂತೂ ಕೂಡ ಆಷಾಢ ಇರುವಂತದ್ದು. ಅಂದ್ರೆ ಜುಲೈ 24ಕ್ಕೆ ಆಷಾಢ ಮುಗಿಯುತ್ತೆ, ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಆಗಸ್ಟ್ ಮಧ್ಯಭಾಗ ಅಂದ್ರೆ ಒಂದು 15ರಿಂದ 20ನೇ ತಾರೀಕು ಅನ್ಕೊಳ್ಳಿ, ಆ ಸಮಯದಲ್ಲಿ ಚೆನ್ನಾಗುತ್ತೆ. ಆಗಸ್ಟ್ ತಿಂಗಳು ಮಗಳು ನೋಡಿ. ಹೇಳಿ ಅಮ್ಮ ಅವ್ರದ್ದು ಡೀಟೇಲ್ಸ್. ಅವ್ರದ್ದು 12/9/2002. ಓಕೆ. ಅನುರಾಧ. ಜನ್ಮ ಸಮಯ ಹೇಳಿ. ಜನ್ಮ ಸಮಯ ಬೆಳಿಗ್ಗೆ 7:45. ಓಕೆ. ಏನ್ ಪ್ರಶ್ನೆ ಇದೆ ಮಗಳದು? ಅದೇ ಮದ್ವೆ ಆಗಿದ್ದಾರೆ. ಮದ್ವೆ ಆಗಿದಾರಾ? ಮಕ್ಕಳು ಒಪ್ಪಲ್ಲ. ಓಕೆ. ಪ್ರಶ್ನೆ ಏನಿತ್ತು ಅವ್ರ ಪ್ರಶ್ನೆ? ಮಗಳ ಬಗ್ಗೆ ಏನ್ ತಿಳ್ಕೊಬೇಕಾಗಿತ್ತು? ಅದೇ ಮುಗಿಬಿಂದು ಮಕ್ಕಳು. ಇನ್ನು ಮಕ್ಕಳಾಗಿಲ್ವಾ? ಇಲ್ಲ, ಇನ್ನು 6. ಕನ್ಯಾ ಲಗ್ನ ಬರುತ್ತಮ್ಮ ಅವ್ರದ್ದು. ಮತ್ತೆ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಇದೆ. ಪಂಚಮಾಧಿಪತಿ ಶನೇಶ್ವರರು ಇವ್ರ ಜಾತಕದಲ್ಲಿ ದಶಮ ಸ್ಥಾನದಲ್ಲಿ ಇದ್ದಾರೆ. ನಡೀತಾರ ದಶಾಭುಕ್ತಿಯಲ್ಲಿ ಬುಧ ಮಹಾದಶೆ, ಶುಕ್ರ ಅಂತರ್ದಶೆ ನಡೀತಾ ಇದೆ. ಈಗ ಇವರಿಗೆ ಮುಂದಿನ ವರ್ಷ ಮಾರ್ಚ್ ನಿಂದ ಮಕ್ಕಳ ಭಾಗ್ಯ ಇದೆ. ಅವಾಗ ಬುಧ ಮಹಾದಶೆಯಲ್ಲಿ ಸೂರ್ಯ ಅಂತರ್ದಶ ಬರುತ್ತೆ. ಮಾರ್ಚ್ 2026 ನಂತರ ಇದೆ ಅಮ್ಮ. ಈಗ ಜೂನ್ ಅಲ್ವಾ, ಇನ್ನೊಂದು 6 ತಿಂಗಳ ಅಥವಾ 7 ತಿಂಗಳ ನಂತರ ಮಕ್ಕಳ ಫಲ ಇದೆ. ಆಯ್ತಾ? ಒಳ್ಳೆದಾಗಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ತುಮಕೂರಿನಿಂದ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಗುರೂಜಿಗಳನ್ನ ಬಳಿ ಸಮಸ್ಯೆಯನ್ನ ಹೇಳ್ಕೊಂಡು ಒಂದು ಉತ್ತರವನ್ನ ಕೂಡ ಕಂಡುಕೊಂಡಿದ್ದೀರಾ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ನಮ್ಗೆ ಮತ್ತೊಂದು ಪ್ರಶ್ನೆ ಬಂದಿತ್ತು, ತಗೊಂಡ್ಬಿಡೋಣ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಪ್ರಮೀಳಾ ಅಂತ ಹೇಳಿ ಗುರೂಜಿ. ಹೌದು. ಇವರ ಜನ್ಮ ದಿನಾಂಕ 3/5/66. ಹೌದು. ಜನ್ಮ ಸಮಯ 12:30 AM ಜನ್ಮಸ್ಥಳ ಗುರೂಜಿ ರಾಮನಗರ. ಇವರು ಓವರ್ ಆಲ್ ಅವರ ಒಂದು ಜೀವನದ ಬಗ್ಗೆನೇ ಕೇಳ್ತಾ ಇದ್ದಾರೆ ಗುರೂಜಿ. ನೋಡಿ, ಪ್ರಮೀಳಾ ಯಾರು ಕಳಿಸಿದ್ದಾರೆ ಪ್ರಶ್ನೆ ವಿಚಾರವಾಗಿ ನೋಡೋದಾದ್ರೆ, ಮಂಗಳವಾರ ಹುಟ್ಟಿರುವಂತದ್ದು, ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಮತ್ತು ಮಕರ ಲಗ್ನ ಜಾತಕ ಇರುವಂತದ್ದು. ನೋಡಿ, ನಡೀತಾ ಇರುವಂತ ದಶಾಭುಕ್ತಿ ತಮಗೆ ಶನಿ ಮಹಾದಶೆ 2009ರಿಂದ ನಡೀತಿದೆ. ಲಗ್ನಾಧಿಪತಿಯಾಗಿ ಶನೇಶ್ವರ ಗ್ರಹರು ಒಳ್ಳೆ ಫಲಗಳನ್ನ ಇಲ್ಲಿ ನೀಡ್ತಾ ಇರುವಂತದ್ದು 3ನೇ ಮನೆಯಲ್ಲಿ. ಬಟ್ ಆದ್ರೆ ಜೀವನದಲ್ಲಿ ತಮ್ಗೇನಂದ್ರೆ ಎಲ್ಲಾನು ಒಂದು ಕಷ್ಟದಿಂದ ಮೇಲ್ ಬಂದಿರುವಂತದ್ದು. ಅಂದ್ರೆ ನೀವು ಬೇಸಿಕ್ ಸಿನ್ಸ್ ಫ್ರಮ್ ಸ್ಕ್ರಾಚ್ ಯು ಹ್ಯಾವ್ ಕಮ್ ಅಪ್ ಅಂತಂದ್ರೆ ಕಷ್ಟಪಟ್ಟು ನೀವು ಹಣಕಾಸಿನ ಸಂಪಾದನೆ ಆಗಿರ್ಬೋದು, ಒಂದು ಸಾಂಸಾರಿಕ ನಿರ್ವಹಣೆ ಆಗಿರ್ಬೋದು, ಆ ರೀತಿ ಮಾಡ್ತಾ ಬಂದಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಜಾತಕದಲ್ಲಿ. ಮತ್ತು ಇವರ ಒಂದು ಜಾತಕದಲ್ಲಿ ಶನೇಶ್ವರ ಗ್ರಹರು ಲಗ್ನಾಧಿಪತಿ ದಶನೆ ನಡೀತಾ ಇರೋದ್ರಿಂದ ಕಂಫರ್ಟೇಬಲ್ ಆಗಿರುತ್ತೆ. ಆದ್ರೆ ಮುಂಬರುವ ದಶಾಭುಕ್ತಿಗಳು ಬುಧ ಮಹಾದಶ ಬರುತ್ತೆ 2028ರಲ್ಲಿ. ಇನ್ನು ದೂರ ಇದೆ, ಒಂದು 2 ವರ್ಷಗಳ ಕಾಲ ಇದೆ. ಆದ್ರೂ ಕೂಡ ಬುಧ ಮಹಾದಶನಲ್ಲಿ ಇವರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಏರುಪೇರುಗಳನ್ನ ನೋಡ್ತಾ ಇದೀವಿ. ಯಾಕಂದ್ರೆ ಜಾತಕದಲ್ಲಿ ಬುಧ ನೀಚ ಆಗಿರುವಂತದ್ದು, ನೀಚಭಂಗ ರಾಜಯೋಗ ಕೂಡ ಇದೆ. ಬಟ್ ಆದ್ರೆ ಬುಧನಲ್ಲಿ ಸ್ವಲ್ಪ
ಸ್ವಲ್ಪ ಕಷ್ಟ. ಅದಕ್ಕೆ ಈ 2-2.5 ವರ್ಷ ಕಾಲದಲ್ಲಿ ಆರೋಗ್ಯದ ವಿಚಾರವಾಗಿ ಅಥವಾ ಹಣಕಾಸಿನ ಏನಾದರೂ ಕಮಿಟ್ಮೆಂಟ್ಸ್ ಇದ್ದರೆ, ಮಕ್ಕಳಿಗೆ ಏನಾದರೂ ಒಂದು ಕಡೆ ಸೆಟಲ್ಮೆಂಟ್ ಮಾಡೋದಿದ್ರೆ ಈ 2.5 ವರ್ಷದಲ್ಲಿ ಸ್ವಲ್ಪ ಕಷ್ಟಪಟ್ಟು ಮಾಡಿಕೊಂಡ್ರೆ ಮುಂದೆ ಬುಧ ಮಹಾದಶನಲ್ಲಿ ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ಅವರಿಗೆ ಚೇತರಿಸ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಇರುತ್ತೆ ಮತ್ತು ಹಣ ಕೂಡ ಇದು ಮಾಡುವಂಥದ್ದು. ಸೊ ಅದಕ್ಕೆ ಅದನ್ನು ಮಾಡಿಕೊಳ್ಳಿ. ಶನೈಶ್ವರ ಗ್ರಹದ ಲಗ್ನಾಧಿಪತಿ ದಶನೇ ಇರೋದ್ರಿಂದ ಪ್ರತಿ ಒಂದು ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ಬಡ ಬಗ್ಗರಿಗೆ, ನಿರ್ಗತಿಕರಿಗೆ ಮತ್ತು ಶನೇಶ್ವರ ಗ್ರಹ ಒಂದು ವಿಶೇಷ ಚೇತನರು ಅಂತ ಹೇಳ್ತಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು ಅಥವಾ ಓಲ್ಡ್ ಏಜ್ ಪರ್ಸನ್ಸ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ಸೀನಿಯರ್ ಸಿಟಿಜನ್ಸು, ಆ ಥರ ಇರುವಂಥ ವೃದ್ಧಾಶ್ರಮದಲ್ಲಿ ಅಲ್ಲಿ ಅವರಿಗೆ ಒಂದು ಸೇವೆ ಮಾಡುವಂಥದ್ದು, ಅವ್ರಿಗೇನೋ ಒಂದು ಕಾಣಿಕೆ ಕೊಡುವಂಥದ್ದು, ಒಂದು ಹೊಸ ಬಟ್ಟೆ, ಒಂದು ಹೊಸ ಊಟ, ಒಂದು ಊಟದ ಅನ್ನದಾನ ಸೇವೆ, ಈ ರೀತಿ ಮಾಡೋದ್ರಿಂದ ಇವರಿಗೆ ಒಂದು ಒಳ್ಳೆ ಪುಣ್ಯ ಲಭಿಸುತ್ತೆ ಮತ್ತು ಆರೋಗ್ಯಕವಾಗಿ ಮತ್ತು ಆರ್ಥಿಕವಾಗಿ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತಾರೆ. ಓಕೆ, ಸೊ ಪ್ರಮೀಳಾ ಅವರು ಕೂಡ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡಿದ್ದಾರೆ. ಗುರೂಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಇದು ನಮ್ಮ ಮಗನ ಬಗ್ಗೆ, ಕೆ ಚೇತನ್ ಅಂತ. ಕೆ ಚೇತನ್, ಅವ್ರ ಜನ್ಮ ದಿನಾಂಕ ಗೊತ್ತಾ? ಆಗಸ್ಟ್ 2ನೇ ತಾರೀಕು 2010. ಜನ್ಮ ಸಮಯ? ಸೋಮವಾರ ಸಂಜೆ 6:15. ಓಕೆ. ಜನ್ಮಸ್ಥಳ? ಜನ್ಮಸ್ಥಳ ಮಾಕ್ಲಿ. ಮಾಕ್ಲಿ. ಓಕೆ. ಏನ್ ಪ್ರಶ್ನೆ ಇದೆ ಗುರುಜಿಗಳನ್ನ ಕೇಳಿ ಹೇಳ್ತಾರೆ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮಗ ಅದೇ ಈ ಸಲ SLC ಓದ್ತಾ ಇದ್ದಾನೆ, ಅವ್ನ್ ಹೇಗೆ ಏನು ಅಂತ ಕೇಳ್ಬೇಕಿತ್ತು. ಓಕೆ, ಅದೇ ನೀವು ಹೇಳಿದ್ದು 2/8/2010 6:15 ಅಲ್ವಾ? ಸಂಜೆ ಸೋಮವಾರ ಸಂಜೆ 6:15. 15 ನಿಮಿಷ. ಸೊ ಕೊಟ್ಟಿರೋ ದಿನಾಂಕದಲ್ಲಿ ಸೋಮವಾರ ಹುಟ್ಟಿರುವಂತದ್ದು, ಅಶ್ವಿನಿ ನಕ್ಷತ್ರ, ಮೇಷರಾಶಿ ಬರುತ್ತೆ. ಸೊ ಮಕರ ಲಗ್ನದ ಜಾತಕ, ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಇದ್ದಾರೆ ಶುಕ್ರನ್ ಜೊತೆ, ಚೆನ್ನಾಗಿರುತ್ತೆ. ಎಜುಕೇಶನ್ ಅಲ್ಲಿ ತೊಂದರೆ ಇಲ್ಲ. ದಶ ಕೂಡ ಶುಕ್ರ ಮಹಾದಶ, ಗುರು ಅಂತರ್ದಶ ನಡೀತಾ ಇದೆ. 2026 ಎಕ್ಸಾಮ್ ಬರೀತಾರೆ ಅವರು SSLC. ಇದು ನೆಕ್ಸ್ಟ್ ಇಯರ್ ಬರೀತಾರೆ ಸರ್. ಈಗ ಗುರುಜಿ SLC ಓದ್ತಾ ಇರೋದು. 26ಕ್ಕೆ ಎಕ್ಸಾಮ್ ಬರೀತಾರೆ. ಸ್ವಲ್ಪ ಯಾಕೋ ಡಲ್ ಆಗಿದ್ದಾನೆ, ಅದಕ್ಕೇನೆ. ಈ ನಡೀತಾ ಇರೋಂಥ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ 7.5 ಎಫೆಕ್ಟ್ಸ್ ಇರೋದ್ರಿಂದ ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಯವರಿಗೆ 2 ರಾಶಿಗಳಿರೋದ್ರಿಂದ ಸ್ವಲ್ಪ ಡಲ್ ಇರುತ್ತೆ ಮೇಡಮ್. ಆದ್ರೆ ಬರುವಂತ ಮುಂಬರುವ ದಶಾಭುಕ್ತಿಗಳು ಅವರಿಗೆ ಜನವರಿ ನಂತರ, ಅಂದ್ರೆ ಜನವರಿ 2026 ನಂತರ ಮುಖ್ಯವಾಗಿ ಅವ್ರಿಗೆ ನಡೀತಾ ಇರುವಂತದ್ದು ಶುಕ್ರನಲ್ಲಿ ಶನಿ ಅಂತರ್ದರ್ಶನ ನಡೆಯುತ್ತೆ. ಆವಾಗ ಅವ್ರ ಎಜುಕೇಶನ್ ಚೆನ್ನಾಗಿರುತ್ತೆ, ಅಂದ್ರೆ ಒಳ್ಳೆ ಗ್ರೇಡ್ಸ್ ಮತ್ತೆ ಒಳ್ಳೆ ಮಾರ್ಕ್ಸ್ ತೆಗಿತಾರೆ. ಡಲ್ ಸ್ವಲ್ಪ ಈಗ 7.5 ವಿಚಾರದಲ್ಲಿ ಇರುತ್ತೆ. ಅದಕ್ಕೆ ಆದಷ್ಟು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಳಿಸಿ, ಆಮೇಲೆ ದಿನಾಲು ಹನುಮಾನ್ ಚಾಲಿಸ ಓದಿಸಿ. ಚಿಕ್ಕದಾಗಿ ಪುಸ್ತಕ ಬರುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಇಲ್ಲ ಮೊಬೈಲ್ ಅಲ್ಲಿ, ಯೂಟ್ಯೂಬ್ ಅಲ್ಲೂ ಹನುಮಾನ್ ಚಾಲಿಸ ಅಂತ ಹಾಕಿದ್ರೆ ಬರುತ್ತೆ. ಅದನ್ನ ಪಠನೆ ಮಾಡೋದ್ರಿಂದ ಡೈಲಿ ಬೆಳಗ್ಗೆ ಆದ್ರೂ ಸರಿ ಅಥವಾ ಸ್ಕೂಲಿಂದ ಬಂದ ಸಮಯದಲ್ಲಾದ್ರೂ ಸರಿ ಅದನ್ನ ಮಾಡೋದ್ರಿಂದ ಅವ್ರಿಗೆ ಡಲ್ನೆಸ್ ದೂರ ಆಗುತ್ತೆ, ಒಂದು ಆಕ್ಟಿವ್ನೆಸ್ ಇರುತ್ತೆ, ಮತ್ತೆ ಸ್ಕೋರ್ಸ್ಗೂ ಕೂಡ ಒಳ್ಳೇದಾಗುತ್ತೆ ಮೇಡಮ್. ಸರಿ ಗುರುಜಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಕೊನೆಯದಾಗಿ ಈ ಒಂದು ಆಷಾಢ ಮಾಸದಲ್ಲಿ ಮಾಡಬಹುದಾದಂತಹ ಪುಣ್ಯ ಕಾರ್ಯಗಳು ಯಾವ್ದಾವುದು, ಜೊತೆಗೆ ಲಕ್ಷ್ಮೀ ಪೂಜೆಯ ವಿಶೇಷತೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಏನ್ ತಿಳಿಸ್ತೀರಾ? ನೋಡಿ, ಆಷಾಢದಲ್ಲಿ ಮಹಾವಿಷ್ಣು, ಸೂರ್ಯದೇವ ಮತ್ತು ಶಿವನ ಪೂಜೆ ಮಾಡೋದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಆಷಾಢ ಮಾಸದಲ್ಲಿ ದೇವಾನುದೇವತೆಗಳು ಪೂಜೆಗೆ ವಿಶೇಷ ಮಹತ್ವ ನೀಡಿರುವಂಥದ್ದು. ಅದರಲ್ಲೂ ತುಂಬಾ ವಿಶೇಷವಾಗಿ ಮಹಾವಿಷ್ಣುವಿಗೆ ತುಳಸಿ ದಳದಲ್ಲಿ ಪೂಜೆ ಮಾಡುವುದು ಮತ್ತೆ ಸೂರ್ಯನಿಗೆ ಪ್ರತಿನಿತ್ಯ ಅರ್ಘ್ಯ ನೀಡುವಂಥದ್ದು, ಇದು ತುಂಬಾ ವಿಶೇಷ. ಮತ್ತೆ ಆಷಾಢ ಸೋಮವಾರದಂದು ಶಿವಲಿಂಗಕ್ಕೆ ನಿರಾಹಾರ ಹೋಗಿ ಜಲಾರ್ಚನೆ ಮಾಡೋದು ಒಳ್ಳೇದಂತ ಹೇಳ್ತೀವಿ. ಮತ್ತೆ ಈ ಮಾಸದಲ್ಲಿ ಮಾಡಲಾದ ಯಜ್ಞ ಯಾಗಾದಿಗಳಿಂದ ಬಹಳ ಪುಣ್ಯಗಳನ್ನ ಪಡೆದುಕೋಬಹುದು, ಮತ್ತೆ ಜೀವನದಲ್ಲಿ ಸಂತೋಷ, ಸುಖ, ಸಮೃದ್ಧಿಯನ್ನು ಕಾಣಬಹುದು. ಆಷಾಢದಲ್ಲಿ ತುಂಬಾ ವಿಶೇಷವಾಗಿ ಒಂದು ಯತಿಗಳು ಅಥವಾ ಋಷಿಗಳ ಪಾಲಿನ ಅಥವಾ ಅರ್ಚಕರ ಪಾಲಿನ ಒಂದು ಪೂಜಾ ಸಾಮಗ್ರಿಗಳನ್ನ ಏನಾದ್ರೂ ಒದಗಿಸಿಕೊಟ್ರೆ, ಸಾರ್ವಜನಿಕರು ಅದರ ಬಗ್ಗೆ ಸಹಾಯ ಮಾಡಿದ್ರೆ ಅವರಿಗೆ ತುಂಬಾ ಒಳ್ಳೆ ಪುಣ್ಯ ಲಭಿಸುತ್ತೆ. ಮತ್ತೆ ಆಷಾಢದಲ್ಲಿ ಹೆಚ್ಚಿನ ಇಚ್ಛಾಶಕ್ತರು ಗಾಯತ್ರಿ ಮಂತ್ರ ಅಥವಾ ಪ್ರಣವ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಆರೋಗ್ಯ, ಮನಸ್ಸು ತುಂಬಾ ಶ್ರೇಯಸ್ಕರವಾಗಿರುತ್ತೆ. ಮತ್ತು ಧಾರ್ಮಿಕ ಯಾತ್ರೆಗಳನ್ನ ಕೈಗೊಳ್ಳುವಂಥದ್ದು, ಧಾರ್ಮಿಕ ಪ್ರವಾಸಕ್ಕೆ ಹೋಗಿ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಆಷಾಢ ಮಾಸದಲ್ಲಿ ಧಾರ್ಮಿಕ ಯಾತ್ರೆಗಳನ್ನು ಮಾಡುವಂಥದ್ದು ಮಾನಸಿಕವಾಗಿ ಶಾಂತಿ ತಂದುಕೊಡುತ್ತೆ. ಮತ್ತೆ ತಾವು ಕೇಳಿದಂತೆ ವಿಶೇಷವಾಗಿ ಲಕ್ಷ್ಮೀ ಪೂಜೆಯ ವಿಶೇಷತೆ ಆಷಾಢದಲ್ಲಿ ನಾನು ಕೆಲವಾರು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ, 4 ಶುಕ್ರವಾರ ಬರುತ್ತೆ. ಮೊದಲನೇದಾಗಿ 27, ಜುಲೈ 4, ಜುಲೈ 11,
31 ಮತ್ತು ಜುಲೈ 18ನೇ ತಾರೀಕು ಬರುವಂತದ್ದು. ವಿಶೇಷವಾಗಿ ಲಕ್ಷ್ಮೀ ಪೂಜೆ ಬಹಳ ಮುಖ್ಯವಾಗಿರುವಂತದ್ದು. ಅದರಲ್ಲಿ 4 ತರ ಲಕ್ಷ್ಮೀ ಪೂಜೆ ಬರುತ್ತೆ. ಅದರಲ್ಲಿ ಒಂದು ಬಿಂಬದಲ್ಲಿ ಇರುವಂತದ್ದು, ಎರಡನೇದಲ್ಲಿ ಕುಂಭದಲ್ಲಿ ಇರುವಂತದ್ದು. ಕುಂಭ ಅಂತಂದ್ರೆ ಕಳಶ ಸ್ಥಾಪನೆ ಮಾಡಿ ಲಕ್ಷ್ಮೀ ಪೂಜೆ ಮಾಡುವಂತದ್ದು. ಮೂರನೇದು ವಿಚಾರವಾಗಿ ನಮ್ಮ ಪದ್ಧತಿಯಲ್ಲಿ ಕಳಶ ಇಡಲ್ಲ ಅಂತ ಯಾರು ಹೇಳ್ತಾರೆ ಅವರ ವಿಚಾರವಾಗಿ ಷೋಡಶೋಪಚಾರ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಷೋಡಶೋಪಚಾರ ಅಂದ್ರೆ 16 ತರ ಉಪಚಾರ ಪೂಜೆಗಳಂತ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ಪೂಜೆ ಕಳಶ ಇಟ್ಟು ಷೋಡಶೋಪಚಾರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಒಂದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಯಥೇಚ್ಛವಾಗಿ ಅವರಿಗೆ ಸಿಗುತ್ತೆ. ಅದರಲ್ಲಿ ತುಂಬಾ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಮತ್ತೆ ಸಿಂಹ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಈ ಒಂದು ಲಕ್ಷ್ಮಿಯ ಪೂಜೆ ತುಂಬಾ ಅನುಕೂಲಕರವಾಗಿರುತ್ತೆ. ಯಾಕಂದ್ರೆ ಶುಕ್ರ ಸ್ವಕ್ಷೇತ್ರದಲ್ಲಿರುವಂಥದ್ದು. ಇದು ಒಂದು ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಇನ್ನು ಉಳಿದಂತೆ ಎಲ್ಲಾ ರಾಶಿಗಳಿಗೂ ಕೂಡ ಫಲ ಇದೆ. ಅದರ ಸಾಮಾನ್ಯ ಫಲ ಅವರು ಕೂಡ ಪೂಜೆ ಕೈಂಕರ್ಯಗಳನ್ನ ಮಾಡಬಹುದು. ಆದ್ರೆ ಆಷಾಢ ಮುಗಿದು ಶ್ರಾವಣದಿಂದ ಆಗುವಂತ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಆ ವಿಚಾರದಲ್ಲಿ ಪೂಜಾ ಕೈಂಕರ್ಯಗಳನ್ನ ಕೈಗೊಂಡ್ರೆ ಅವರಿಗೆ ತುಂಬಾ ವಿಶೇಷವಾದ ಲಕ್ಷ್ಮಿ ಕಟಾಕ್ಷ ಮತ್ತು ಎಲ್ಲ ಒಳ್ಳೆ ಫಲಗಳು ಆಷಾಢ ಮಾಸದಲ್ಲಿ ಸಿಗುವಂತದ್ದು ನೋಡ್ತೇವೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಪಂಚಾಂಗ, ತಿಥಿ ಹಾಗೆ ಆಷಾಢ ಮಾಸದ ಒಂದು ವಿಶೇಷತೆಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ರಾಶಿ ಫಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಎಲ್ಲಾ ವೀಕ್ಷಕರ ಪ್ರಶ್ನೆಗೆ ಕೂಡ ಉತ್ತರವನ್ನ ನೀಡಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಷಾಢ ಮಾಸದ ವಿಶೇಷತೆಯನ್ನ ಕೂಡ ನೀವು ತಿಳಿದುಕೊಂಡಿದ್ದೀರಾ. ಹಾಗೆ ಈ ಒಂದು ಮಾಸದಲ್ಲಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.